ಇದ್ರೊಳಗ ಎನರ್ಜಿ ಬರುತ್ತೆ ಹೌದಲ್ರಿ. ಆದ್ರೆ ಮತ್ ನೀವು ಒಳ್ಳೆ ಹೇಳಿದ್ರಿ ತುಪ್ಪ ಹಾಕೊಂಡು ಕುಡಿಬೇಕಂತ ಅದು ಎಲ್ಲರೂ ಬಾಳ ಮಂದಿ ಗೊತ್ತ ತುಪ್ಪ ಬೇಡ ಅಂತಾರೆ. ನಾವು ತುಪ್ಪ ಬೇಕ್ರಿ ಇದಕ್ಕೆ ಶರೀರಕ್ಕೆ ತುಪ್ಪ ಬೇಕು. ಕರೆಕ್ಟ್ ಅದ ಹೇಳಿದ್ರು. ಅಲ್ಲ ನೀವು ನಿಮ್ದು ಅಷ್ಟೇ ಅಲ್ರಿ ಬಾಳ ಜನಕ್ಕೆ ಹೆಲ್ಪ್ ಮಾಡಾಕ್ತಿರಿ. ಎಷ್ಟೋ ಜನಗ ಆಹಾರದಿಂದ ಎಷ್ಟು ಗೊತ್ತಲ್ರಿ 30 ಕೋಟಿ ಜನ ಕ್ಯಾನ್ಸರ್ ಬರುತ್ತೆ. ಈಗ ಕೆಮ್ಮತ್ ಬಂದು 40 ಕೋಟಿ ಜನಕ್ಕೆ ಅರ್ಧ ಜನ ನಮ್ಮ ಪಾಪ್ಯುಲೇಷನ್ ಇದ್ರಾಗ ಹೋದ್ರು ರೀ. ಅದಕ್ಕೆ ಈ ಪದ್ಧತಿ ಬಾಳ ಐತಿ. ಅದ್ರ ನೀವು ಮೊಳಕೆ ಹೊಡಿಸ್ತಿರಲ್ಲ ಇದರಿಂದ ಇನ್ನೂ ಬಾಳ ಅನುಕೂಲ ಅದ. ಅದನ್ನ ಹೆಂಗ್ ಗೊತ್ತಾದ್ರೆ ನಿಮ್ಗೆ ಮೊಳಕೆ ಹೊಡಿದ್ರೆ ಚಲೋ ನನ್ಗ ಭಯಂಕರ ಒಂದು ಮೆಟ್ಲ ಹತ್ತಾಕೂ ಸಾಧ್ಯತೆ ಇದಿಲ್ರಿ. ಮೊದ್ಲು ನನ್ನ ಪರಿಸ್ಥಿತಿ ಹಂಗಿತ್ತು. ಆರ್ಥರೈಟಿಸ್ ಶುರು ಆದ್ಮೇಲೆ ನಮ್ ದೊಡ್ಡ ಮಗಳ ಮದ್ವೆಯಾಗ ಸ್ಟೆರಾಯ್ಡ್ ಇಂಜೆಕ್ಷನ್ ಮಾಡ್ಸ್ಕೊಂಡ್ ಆ ಪರಿಸ್ಥಿತಿ ಒಳಗೆ ಇದ್ದೀನಿ ನಾನು. ಹಿಂಗೆ ಯೂಟ್ಯೂಬ್ ನೋಡ್ಕೊಂತ ಕುಂತಿದ್ದೀನಿ ನಾನು ಟೈಮ್ ಪಾಸ್ಗೆ. ಅಲ್ಲಿ ಮನ್ಯಾಗೆ ಮಿಲೆಟ್ ಹೆಲ್ತ್ ಮಿಕ್ಸ್ ಯಾವ ತರ ಮಾಡ್ಕೊಳ್ಳೋದು, ಆಮೇಲೆ ಅದು ಎದಕ್ಕೆ ಯೂಸ್ ಆಗ್ತದ ಅಂತ ಹೇಳಿ ಒಂದು ವಿಡಿಯೋ ಬರಾಕತ್ತಿದ್ದೆ. ಅದನ್ನ ನೋಡ್ದೆ. ಆದ್ರೆ ನಾನು ಒಬ್ಬಾಕಿ ಇದ್ದೆ. ಅಂದ್ರೆ ಅದು ಯಾವ್ದಕ್ ಬೇಕಾಗಿತ್ತಲ್ಲ ಅದ್ರೊಳಗೆ ನನ್ ಪ್ರಾಬ್ಲಮ್ ಇತ್ತಲ್ಲ, ನಾನು ಯಾಕೆ ಅದನ್ನ ಮಾಡಿ ನೋಡ್ಬಾರ್ದು? ಔಷಧಿನ ಅಲ್ಲಲ್ರಿ, ಅದು ಆಹಾರ ಐತಿ. ಅದಕ್ಕೆ ಒಂದ್ ಇಷ್ಟು ಸಣ್ಣ ನಮ್ಮ ಮನ್ಯಾಗಿನ ಬಟ್ಲಾ ತಗೊಂಡು ಆ ಬಟ್ಟಲೇ ಒಂದ್ ಅಳತಿ ಮಾಡ್ಕೊಂಡು ಇದನ್ನ ನನ್ನ ಸಲುವಾಗಿ ಮಾಡ್ಕೊಂಡ್ರಿ. ಮಾಡ್ಕೊಂಡ್ಮೇಲೆ ಒಂದ್ ವಾರ 10 ದಿವಸಕ್ಕಂದ್ರೆ ನಾನು ಸ್ವಲ್ಪ ಆಕ್ಟಿವ್ ಅನ್ಸಾಕತ್ತದ, ಚಲೋ ಅನ್ಸಾಕತ್ತದ ಕೂಡ ನನ್ನ ಫ್ರೆಂಡ್ಸ್ ಇರ್ತಾರಲ್ರಿ ನನ್ನ ಏಜ್ನವ್ರು, ಅವ್ರಿಗೂ ಕಾಲ್ ನೋವು ಏನಾರೇ ವಯಸ್ಸ ಇದ್ದೇ ಇರ್ತದಲ್ರಿ, ಅವ್ರಿಗೆ ಕೊಟ್ಟೆ. ನನಗಂತೂ ಅನುಕೂಲ ಅನ್ಸಾಕತ್ತದ. ನೀವು ಉಪಯೋಗಿಸ್ರಿ, ನಿಮಗೆ ಹೆಂಗ ಅನಿಸ್ತದ ನನಗೆ ಹೇಳ್ರಿ ಅಂತ ಕೊಟ್ಟೇನ್ರಿ ನಾನು. ಸುಮ್ಮನೆ ಫ್ರೀ ರೀ ಹಂಗೆ. ಅದೇನ ಇದು ಅಲ್ಲ, ಆ ಟೈಮ್ ನಮ್ ಬಿಸ್ನೆಸ್ ಐಡಿಯಾನು ಇಲ್ಲ. ಮಾಡಿದ್ರಿ ಅನುಕೂಲನೇ. ಅವರು ಒಂದು ವಾರ 10 ದಿವಸ ಬಿಟ್ಟು ಅವ್ರು ಫೋನ್ ಮಾಡಿದ್ರು ನನಗೆ. ಇಲ್ಲ ಶಾರದಾ, ಇದು ಬಹಳ ಚಲೋ ಐತಿ, ವಾಕಿಂಗ್ ಮಾಡ್ಬೇಕಂದ್ರ ನಮ್ಗೆ ಈಗ ಸುಸ್ತೇ ಅನ್ಸೋದಿಲ್ಲ. 4 ರೌಂಡ್ ಹಾಕ್ತಿದ್ದೇವಲ್ಲ, ಈಗ 10 ರೌಂಡ್ ಹಾಕೋದು ನಮ್ಗೆ ಏನೋ ಅನ್ಸಂಗಿಲ್ಲ. ಈಗ ಕುಡಿದ ಮೇಲೆ ಅನ್ಸಾಕತ್ತಲ್ಲ. ಮತ್ತೆ ಎಲ್ಲರಿಗೂ ಈ ಟೈಪ್ ಅನ್ಸಾಕತ್ತದ ಅಂತಂದ್ರೆ ಯಾಕಿದು ನಾವು ಮತ್ ಕೊಡಬಾರ್ದು ಜನಕ್ಕೆ ಅಂತ ಹೇಳಿ ಕೊಟ್ಟಿದ್ರು ನಾ ಅಷ್ಟೇ. ನನ್ಗೆ ಅವಾಗ ಏನ್ ಪಾಕೆಟ್ಗೆ ನಮ್ಗೆ ಕ್ಯಾರಿ ಬ್ಯಾಗ್ ಇರ್ತಾವಲ್ರಿ, ಕ್ಯಾರಿ ಬ್ಯಾಗ್ ಇರ್ತಾವಲ್ಲ ಅದಾಗ ಹಾಕಿ ಕೊಡ್ತಿದ್ದೀನಿ.